ನಮಸ್ಕಾರ. ಏನು ಈ ದಿನ ಮಾಸ್ತಿ ಗ್ರಾಮ ಪಂಚಾಯಿತಿಯ ಏನು ಎರಡನೇ ಅವಧಿಯ ಉಪಾಧ್ಯಕ್ಷರ ಚುನಾವಣೆ ಏನು ಎರಡನೇ ಬಾರಿಗೆ ಆಗ್ತಿದೆ. ಎರಡನೇ ಅವಧಿಯ ಮೊದಲನೇ ಬಾರಿಗೆ ಚೇತನ್ ಕುಮಾರ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ಅವಿರೋಧವಾಗಿ. ಮತ್ತು ಅವರೇನು ಆವತ್ತು ಅಧಿಕಾರ ವಿಕೇಂದ್ರೀಕರಣ ಕಾಂಗ್ರೆಸ್ ಪಕ್ಷದ ಒಂದು ಸಾಮಾಜಿಕ ನ್ಯಾಯ ಏನು ನಮ್ಮ ಜನಪ್ರಿಯ ಶಾಸಕರಾದಂಥ ಕೆ.ವಿ. ನಂಜೇಗೌಡರು ಏನು ಅವಕಾಶ ಎಲ್ರಿಗೂ ಕಲಿಸ್ಬೇಕಂತ ಈ ಅವಕಾಶಗಳನ್ನು ನಮ್ಮ ಮಾಲೂರು ತಾಲೂಕಿನಾದ್ಯಂತ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಎರಡನೇ ಅವಧಿಯ ಮೊದಲನೇ ಉಪಾಧ್ಯಕ್ಷರಾಗಿ ಚೇತನ್ ಕುಮಾರ್ ಆಗಿದ್ದರು. ತದನಂತರ ಏನು ಮಾತಿತ್ತು ಅದರ ಪ್ರಕಾರ ಚೇತನ್ರವರು ರಾಜೀನಾಮೆ ಕೊಟ್ಟ ನಂತರ ಏನು ಈ ದಿನ ಉಪಾಧ್ಯಕ್ಷರ ಚುನಾವಣೆ ಆಯಿತು. ಮಾಸ್ತಿ ಗ್ರಾಮ ಪಂಚಾಯಿತಿ ಬಹುಪಾಲು ಕಾಂಗ್ರೆಸ್ನ ಭದ್ರಕೋಟೆ ಮೊದಲಿಂದಲೂ ಸಹ. ಹಾಗಾಗಿ ಇವತ್ತು ಸಹ ಏನು ನಮ್ಮ ಜಿ ಸಿ ನಾರಾಯಣಸ್ವಾಮಿ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಮಾಸ್ತಿ ಗ್ರಾಮಸ್ಥರಿಂದ ಹಾಗೂ ಕಾಂಗ್ರೆಸ್ ಪಕ್ಷದ ವತಿಯಿಂದ ಜನಪ್ರಿಯ ಶಾಸಕರಾದಂಥ ಕೆ.ವೈ. ನಂಜೇಗೌಡ ಅಣ್ಣನವರ ಪರವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮ ಪಂಚಾಯತಿಯಲ್ಲಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ಎರಡನೇ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷ ಹಾಗೂ ಮಾಲೂರು ತಾಲೂಕಿನ ಜನಪ್ರಿಯ ಶಾಸಕರಾದ ನಂಜೇಗೌಡರ ಒಂದು ನೇತೃತ್ವದಲ್ಲಿ ನಮ್ಮ ಮಾಸ್ತಿ ಹೋಬಳಿ ಎಲ್ಲ ಹಿರಿಯ ಮುಖಂಡರ ಒಂದು ನೇತೃತ್ವದಲ್ಲಿ ನನ್ನನ್ನು ಉಪಾಧ್ಯಕ್ಷರಾಗಿ ಮಾಡಿದರು. ಮಾಸ್ತಿ ಗ್ರಾಮ ಪಂಚಾಯತಿಯಲ್ಲಿ 24ಕ್ಕೆ 22 ಜನ ನಾವು ಕಾಂಗ್ರೆಸ್ ಪಕ್ಷದ ಸದಸ್ಯರಿದ್ದೀವಿ. ಇನ್ನು 2 ಸದಸ್ಯರು ಬೇರೆ ಪಕ್ಷದಿಂದ ಬಂದಿದ್ರೂ ಒಂದೇ ಕುಟುಂಬದಲ್ಲಿ ನಾವು ಇದ್ದಂಗೆ ಮಾಸ್ತಿನ ಅಭಿವೃದ್ಧಿ ಮಾಡೋದರಲ್ಲಿ ತುಂಬ ಒಗ್ಗಟ್ಟಾಗಿದ್ದೀವಿ. ಮಾತಿನ ಪ್ರಕಾರ ನಾವು ಮೊದಲನೇ ಅವಧಿಯಲ್ಲಿ 3 ಜನ ಅಧ್ಯಕ್ಷರು ಮಾಡಿಕೊಂಡ್ರು ನಮ್ಮ ಶಾಸಕರು. ಈ ಬಾರಿ 3 ಜನ ಮಹಿಳಾ ಅಧ್ಯಕ್ಷರು ಮಾಡ್ಕೊಂಡಿದ್ದಾರೆ. ಉಪಾಧ್ಯಕ್ಷ ಸ್ಥಾನಕ್ಕೆ ನಂದಾದ್ಮೇಲೆ ಜಿ ಸಿ ನಾರಾಯಣಸ್ವಾಮಿ ಅವರು ಮಾಡಬೇಕಂತ ಮಾತಿತ್ತು. ಅದ್ರ ಪ್ರಕಾರ ನಾವು ಒಗ್ಗಟ್ಟಾಗಿ ನಾವೆಲ್ಲ ಸೇರಿ ಇವತ್ತಿನ ದಿನ ಜಿ ಸಿ ನಾರಾಯಣಸ್ವಾಮಿ ಅವರನ್ನು ಅವಿರೋಧವಾಗಿ ಒಂದು ಆಯ್ಕೆ ಮಾಡಿದ್ದೀವಿ. ಈ ಒಂದು ಅವಧಿಯಲ್ಲಿ ನಮಗೆ ಏನು ಸಂತೋಷ ಕೊಡುತ್ತೆ ಅಂತ ಹೇಳಿದ್ರೆ, ಈಗ ಒಂದು 5 ವರ್ಷ ಆಯಿತು ನಾವೆಲ್ಲ ಆಯ್ಕೆಯಾಗಿ. ನಾವು ಒಗ್ಗಟ್ಟಾಗಿ ಮಾಸ್ತಿ ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ಸದಸ್ಯರು ಪಕ್ಷವನ್ನು ಬಲಿಷ್ಠ ಮಾಡಲು ಎಲ್ಲ ಒಗ್ಗಟ್ಟಾಗಿದ್ವಿ. ನಮ್ಮ ಶಾಸಕರು ನಮ್ಮ ಒಗ್ಗಟ್ಟನ್ನು ನೋಡಿ, ನಮ್ಮ ಹಿರಿಯ ನಾಯಕರ ಒಂದು ಪಕ್ಷ ಸಂಘಟನೆ ನೋಡಿ ಮಾಸ್ತಿಯನ್ನು ಬಹು ಮುಖ್ಯವಾಗಿ ತಗೊಂಡು ಅವರು ಅಭಿವೃದ್ಧಿ ಮಾಡಿದ್ದಾರೆ. ಅದು ನಮ್ಮ ಅವಧಿಯಲ್ಲಿ ಆಗಿದೆ ಅಂತ ನಮಗೊಂದು ಖುಷಿ ಆಗುತ್ತೆ. 6 ಜನ ಅಧ್ಯಕ್ಷರು ಮಾಡ್ಕೊಂಡಿದ್ದೇವೆ ಒಗ್ಗಟ್ಟಾಗಿ ನಾವು ಇದ್ದಿದ್ದಕ್ಕೆ. ಒಗ್ಗಟ್ಟಿಲ್ಲ ಅಂದರೆ ಆಗ್ತಾ ಇರಲಿಲ್ಲ. ಈ ಒಗ್ಗಟ್ಟಿಗೋಸ್ಕರ ನಮ್ಮ ಶಾಸಕರು ನಾವು ಏನು ಕೇಳಿದ್ರು ಇಲ್ಲ ಅಂತ ಹೇಳ್ತಾ ಇಲ್ಲ. ಹೊಸ ಬಸ್ ಸ್ಟ್ಯಾಂಡ್ ಮಾಡಿಸ್ಕೊಟ್ಟಿದ್ದಾರೆ, ಒಳ್ಳೆಯ ಶಾಲೆ ಮಾಡಿಸ್ಕೊಟ್ಟಿದ್ದಾರೆ. ಈಗ ತಾನೇ 3 ಕೋಟಿ ಅನುದಾನದಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಅನುದಾನ ಕೊಟ್ಟಿದ್ದಾರೆ. ಮುಖ್ಯವಾಗಿ ನಮ್ಮ ಪ್ರಿಯಾಂಕ ಖರ್ಗೆ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರು ಶಾಸಕರ ಒಂದು ಮಾತಿಗೆ 2 ಕೋಟಿ ರೂಪಾಯಿ ಮಾಸ್ತಿ ಪಟ್ಟಣಕ್ಕೆ ಅಭಿವೃದ್ಧಿಗೆ ಅಂತ ಕೊಟ್ಟಿದ್ದಾರೆ. ಈಗ ತಾನೇ JJM ಕೆಲಸವನ್ನು ಮನೆಗೆ ನೀರು ಕೊಡೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ 50-50% ಅದರಲ್ಲಿ ಸಹ ನಾವು ಕೆಲಸ ಮಾಡ್ತಾಯಿದ್ವಿ. ಸ್ವಚ್ಛತೆಯನ್ನು ನಾವು ಕಾಪಾಡ್ಕೊಂಡು ಬಂದಿದ್ದೀವಿ. ದಾಮರ್ಕುಂಟೆಗೆ 1.5 ಕೋಟಿ ಅನುದಾನವನ್ನು ನೀಡಿದ್ದಾರೆ, ಅದು ಪ್ರಾರಂಭ ಆಗುತ್ತೆ. ಮುಖ್ಯವಾಗಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ವಸತಿ ಶಾಲೆ 25 ಕೋಟಿ ಅನುದಾನದಲ್ಲಿ ಕೆಸರಗೇರಿ ಗ್ರಾಮದಲ್ಲಿ ಎಲ್ಲ ಕಾಮಗಾರಿ ಮುಕ್ತಾಯವಾಗಿದೆ. ಅದನ್ನು ಸಹ ನಾವು ಪ್ರಾರಂಭ ಮಾಡಲು ಮಾಡ್ತಾಯಿದ್ದೀವಿ. ಹಾಗೂ ಸುಮಾರು ವರ್ಷಗಳಿಂದ ಹಿಂದೆ ಬಿದ್ದಿತ್ತು ಅಂಬೇಡ್ಕರ್ ಹಾಸ್ಟೆಲ್. ಹಿಂದೆ ಇದ್ದಂಥ ಶಾಸಕರು 2 ಶಾಸಕರು ಸಹ ಅದನ್ನು ಅಭಿವೃದ್ಧಿ ಮಾಡಿಲ್ಲ. ನಾವೆಲ್ಲ ಕೇಳಿದ್ದಕ್ಕೆ ನಮ್ಮ ಮಾಸ್ತಿ ಭಾಗದಲ್ಲಿ ಅಂಬೇಡ್ಕರ್ ವಸತಿ ನಿಲಯ ತುಂಬ ಹಳೇದಾಗಿದೆ, ಈ ಸಲ ಮಾಡಬೇಕು ಅನ್ನೋದಕ್ಕೆ 1 ಕೋಟಿ ಅನುದಾನ ನೀಡಿದ್ದಾರೆ. ಕಾಮಗಾರಿ ನಡೀತಾ ಇದೆ. ಇನ್ನೂ ಅನುದಾನ ಬೇಕು ಅಂತ ಕೇಳಿರೋದಕ್ಕೋಸ್ಕರ ಮತ್ತೆ ಹಾಕಿ ಏಪ್ರಿಲ್ ತಿಂಗಳಲ್ಲಿ ಅದನ್ನು ನಾವು ಒಂದು ಪ್ರಾರಂಭ ಮಾಡೋದಕ್ಕೆ ನಮ್ಮ ಶಾಸಕರು ಮುಂದಾಗಿದ್ದಾರೆ. ನಾವೆಲ್ಲ ಒಗ್ಗಟ್ಟಾಗಿದ್ದಕ್ಕೆ ಇಷ್ಟೆಲ್ಲ ಆಯಿತು. ಇದೇ ರೀತಿ ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ. ಮುಂದಿನ ದಿನಗಳಲ್ಲಿ ಅವರು ಮತ್ತೊಮ್ಮೆ ಶಾಸಕರನ್ನಾಗಿ ಆಯ್ಕೆ ಮಾಡ್ಕೊತೀವಿ. ಮಾಸ್ತಿ ಗ್ರಾಮ ಮತ್ತು ಮಾಸ್ತಿ ಗ್ರಾಮ ಪಂಚಾಯತಿಯನ್ನು ಸದಾ ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಕೊತೀವಿ ಅಂತ 2 ಮಾತನ್ನು ಹೇಳ್ತಾ ಇದ್ದೀನಿ. ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಜಿ ಸಿ ನಾರಾಯಣಸ್ವಾಮಿ ಅವರಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಒಂದು
ಅಭಿನಂದನೆ ಹೇಳ್ತೇನೆ. ನಮಸ್ಕಾರ. 1990ರ ದಶಕದಲ್ಲಿ ನಮ್ಮ ತಂದೆಯವರಾದಂಥ ಜಿ ಡಿ ಚಿನ್ನಪ್ಪನವರು ಸಹ ಈ ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯರಾಗಿದ್ದಂಥವ್ರು. ಅವ್ರಿಗೆ ಇಂಥ ಅವಕಾಶ ಸಿಗಬೇಕಾಗಿತ್ತು, ಕಾರಣಾಂತರದಿಂದ ಸಿಕ್ಕಿರಲಿಲ್ಲ. ಇವತ್ತು ಈ ಒಂದು ಅವಕಾಶನ ನನಗೆ ಕಲ್ಪಿಸ್ಕೊಟ್ಟಿರ್ತಕ್ಕಂಥ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು, ಧೀಮಂತ ರಾಜಕಾರಣಿ, ಅಭಿವೃದ್ಧಿ ಅಧಿಕಾರರು, ಇವರು ನಂಜೇಗೌಡನವರು ಈ ಅವಕಾಶ ನನಗೆ ಕಲ್ಪಿಸ್ಕೊಟ್ಟಿರೋದಕ್ಕೆ ಅವ್ರಿಗೆ ಅನಂತ ಧನ್ಯವಾದಗಳನ್ನ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಹಾಗೆಯೇ ನನ್ನ ಮತ ಹಾಕಿ ಗೆಲ್ಲಿಸಿ ಕಳಿಸಿದಂಥ ನಮ್ಮ ಗಂಗಸಂದ್ರ ಗ್ರಾಮಸ್ಥರು, ಉಪ್ಪಾರಹಳ್ಳಿ ಗ್ರಾಮಸ್ಥರು, ಕತ್ರಹಳ್ಳಿ ಗ್ರಾಮಸ್ಥರು ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ತಿಳಿಸೋಕೆ ಇಚ್ಛೆ ಪಡ್ತೀನಿ. ಈ ಒಂದು ಪ್ರಕ್ರಿಯೆಯಲ್ಲಿ ಅಧಿಕಾರಿಗಳಾಗಿ ಭಾಗವಹಿಸಿರ್ತಕ್ಕಂಥ ಅಧಿಕಾರಿಗಳಾಗ್ಬೋದು, ನಮ್ಮ ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗ್ಬೋದು, ಸಿಬ್ಬಂದಿ ವರ್ಗದವರಾಗಿರ್ಬೋದು, ಇವ್ರಿಗೆಲ್ಲ ಕೂಡ ಇವ್ರಿಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ. ಅಭಿವೃದ್ಧಿ ನೋಡಿ, ನಮ್ಮ ತಾಲೂಕಲ್ಲಿ ಸುಮಾರು 394 ಹಳ್ಳಿ ಇರ್ಬೋದು. ಇಷ್ಟು ಹಳ್ಳಿಗಳಲ್ಲಿ ಈ ಅಭಿವೃದ್ಧಿ ಆಗಿಲ್ಲ ಅಂತೇಳಿ ಹೇಳ್ತಾರೆ. ಸುಮಾರು ಒಂದು 200 ಹಳ್ಳಿನಾಗ ನಾನು ಏನು ಅಭಿವೃದ್ಧಿ ಆಗಿದೆ ಅಂತೇಳಿ ಕೂಡ ಹೇಳ್ತೀನಿ. ನಾನು ಒಂದು ವಾಟರ್ ಪ್ಲ್ಯಾಂಟ್ಗಳಾಗಿರ್ಬೋದು, ಐಮಸ್ ಲೈಟ್ಗಳಾಗ್ಬೋದು, CC ರಸ್ತೆಗಳಾಗ್ಬೋದು, ಡಾಂಬರೀಕರಣ ಆಗಿರೋಂಥ ರಸ್ತೆಗಳಾಗಿರ್ಬೋದು, ಹೋಬಳಿ ಲೆವೆಲ್ಗೆ ಬಂದರೆ ಬಸ್ ಸ್ಟ್ಯಾಂಡ್ಗಳಾಗ್ಬೋದು, ಶಾಲಾ ಕಾಲೇಜುಗಳಾಗ್ಬೋದು, ನಮ್ಮ ಕೆಸರಿಗೆರೆ ಹತ್ರ ಮಾಡಿರೋ ವಸತಿ ಶಾಲೆ, ಮಾಸ್ತಿ ವೆಂಕಟೇಶ್ವರ ವಸತಿ ಶಾಲೆ ಆಗ್ಬೋದು, ಇಂಥವೆಲ್ಲ ಅಭಿವೃದ್ಧಿಗಳು ಬೇಕಾದಷ್ಟು ಮಾಡಿದ್ದಾರೆ. ಸುಮ್ಮನೆ ವಿರೋಧಿಗಳು ಏನು ಹೇಳ್ತಾರೆ, ಏನೋ ಅಭಿವೃದ್ಧಿ ಆಗಿಲ್ಲ ಅಂತೇಳಿ ಸುಮ್ಮನೆ ಟೀಕೆ ಮಾಡ್ತಾರೆ ಅಷ್ಟೇ. ಇಷ್ಟೆಲ್ಲ ಅಭಿವೃದ್ಧಿಗಳನ್ನ ನಮ್ಮ ತಾಲೂಕು ಕಂಡಿದೆ. ಯಾರಾದರೂ ನಾನು ಸುಮಾರು ಒಂದು 5 ಜನ MLAಗಳನ್ನ ಹತ್ತಿರದಿಂದ ನೋಡಿದ್ದೀನಿ. ಅದರಲ್ಲಿ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿರೋಂಥ ನಾಯಕರು ಯಾರಾಗಿದ್ದರೆ ಅದು ನಮ್ಮ ನಂಜೇಗೌಡ ಅಣ್ಣ ಅಂತ ಹೇಳೋಕ್ಕೆ ಕೂಡ ನಾನು ಇವತ್ತು ಸಂತೋಷ ಪಡ್ತೀನಿ. ಹಾಗಾಗಿ ಮುಂದೆ ಹೋಗಿ ಇವತ್ತೇನು ಇವತ್ತು ಜವಾಬ್ದಾರಿ ನಮ್ದು ಏನಿರ್ತದೆ, ಸಾರ್ವಜನಿಕ ಮೂಲಭೂತ ಸೌಕರ್ಯಗಳು ಕಲ್ಪಿಸುವಂಥ ಒಂದು ಇದೇನಿರ್ತದೆ, ನೀರು, ಆಮೇಲೆ ಬೀದಿ ದೀಪಗಳು, ಸ್ವಲ್ಪ ಸ್ವಚ್ಛತೆ, ಇಂಥದನ್ನು ನಾವು ಅದನ್ನು ಅಭಿವೃದ್ಧಿಪಡಿಸಿ ಕಾರ್ಯನಿರ್ವಹಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು 2